ಕೆಲವ್ರದ್ದು ಅದು ಏನು ಅದೃಷ್ಟನೋ ಏನೋ ನನಗೆ ಅಯ್ಯೋ ಪಾಪ ಅನಿಸುತ್ತೆ. ಅಲ್ಲ, ಎಷ್ಟೇ ಚೆನ್ನಾಗಿ ಆಟ ಆಡಲಿ, ಅದು ಯಾವುದೋ ಒಂದು ಸಿಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಅಂತ ಅದಕ್ಕೆ ಹಿಡ್ಕೊಂಡು ದೇಶದ ತುಂಬ ಜನಗಳು ಬಾಯಿಗೆ ಬಂದಂಗೆ ಬೈತಾರಲ್ಲ. ಅದನ್ನು ಕೇಳಿದ್ರೆ ಇವ್ರದ್ದು ಏನಪ್ಪ ಇದು ಅದೃಷ್ಟ, ಅದು ಏನು ಅಂತ ಅನಿಸ್ಬಿಡುತ್ತೆ. ಅದರಲ್ಲಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ನೋಡಿ, ವರ್ಲ್ಡ್ ಕಪ್ಪಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ರು. ಆಮೇಲೆ ಮುಂಬೈ ಮತ್ತು KKR ಇದರಲ್ಲೂ ಮ್ಯಾಚಲ್ಲೂ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಅವರು ಆ ವರ್ಲ್ಡ್ ಕಪ್ ಗೆದ್ದಾಗ ಅವರು ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಜೊತೆಗೆ ಸುಮ್ಮನೆ ಏನೋ ಒಂಥರ ಖುಷಿಯಿಂದ ವರ್ಲ್ಡ್ ಕಪ್ ಗೆದ್ನಲ್ಲ ಅನ್ನೋ ಖುಷಿಗೆ ಸುಮ್ಮನೆ ಹೀಗೆ ಏನೋ ಫಿಲ್ಮಿ ಸ್ಟೈಲಲ್ಲಿ ಸುಮ್ಮನೆ ಒಂದು ಪೋಸ್ ಕೊಡೋಕ್ಕೆ ಹೋದ್ರಪ್ಪ. ಅದಕ್ಕೆ ಏನು ಜನ ಬಾಯಿಗೆ ಬಂದಂಗೆ ಅವ್ರ ಮೇಲೆ ಬೈದು ಆಮೇಲೆ ಏನು ಅವ್ರ ಮೇಲೆ ಕೇಸೆಲ್ಲ ಹಾಕಿ ಈಗೆಲ್ಲ ಮಾಡಿದ್ರು. ಅದೇ ಅವರು 1.7 ಕೋಟಿ ರೂಪಾಯಿಯ ಬೆನ್ಸ್ ಕಾರನ್ನ ತನ್ನ ಗೆಳತಿ ಮಹಿಕಾ ಶರ್ಮಾಗೆ ಕೊಟ್ರಲ್ಲ, ಅದಕ್ಕೆ ಯಾರೂ ಹೊಗಳು ಇಲ್ಲ, ಏನೂ ಮಾಡಲ್ಲ. ಅದೇ ದುಡ್ಡು ಕಾಸಿಲ್ಲ, ಖರ್ಚಿಲ್ಲ. ಇವರು ವಿರಾಟ್ ಕೊಹ್ಲಿ ಅವರು ಎಷ್ಟಾದರೂ ಕಿಂಗ್ ಕೊಹ್ಲಿ ಅಲ್ವಾ, ಅವ್ರಿಗೇನು ಮಾಡಿದ್ರು ಎಲ್ರಿಗೂ ಖುಷಿನೇ. ತಗೊಳಪ್ಪ, ನಾನು ಮ್ಯಾಚ್ 4 ಹೊಡೆದು ಲಾಸ್ಟಲ್ಲಿ ಬೌಂಡ್ರಿ ಹೊಡೆದ್ಬಿಟ್ಟು ಗೆಲ್ಲಿಸ್ದೆ ಅಂತ ಅಂದ್ಬಿಟ್ಟು ಅದೇ ಖುಷಿನಲ್ಲಿ ಅಲ್ಲಿ ಸ್ಟ್ಯಾಂಡಲ್ಲಿ ನಿಂತಿದ್ದಂಥ ಅವ್ರ ಹೆಂಡತಿ ಅನುಷ್ಕಾ ಶರ್ಮಾ ಕಡೆ ಏನು ಫ್ಲೈಯಿಂಗ್ ಕಿಸ್ ಹಾರಿಸಿದ್ದು. ಅವರು ಆ ಕಡೆಯಿಂದ ಪ್ರತಿಕ್ರಿಯೆ ಕೊಟ್ಟಿದ್ದು. ದೇಶದ ತುಂಬ ಗಂಡಸರಿಗೆಲ್ಲ ಬಂದಲ್ಲ ಗಂಡಾಂತರ. ಯಾಕೆ ಅಂತಂತೀರ, ಹೆಂಡ್ತಿಯರಿಗೆಲ್ಲ ಅಲ್ಲ, ಎಲ್ಲರಿಗೂ ವಿರಾಟ್ ಕೊಹ್ಲಿ ಥರದ ಗಂಡ ಸಿಕ್ಕಬಾರ್ದಿತ್ತಾ ನೋಡಿ. ದೇಶಕ್ಕೋಸ್ಕರ ಆಡ್ತಾರೆ, IPLಗೋಸ್ಕರ RCBಗೋಸ್ಕರ ಆಡ್ತಾರೆ, ಟೀಮ್ನ ಗೆಲ್ಲಿಸ್ತಾರೆ. ಅಷ್ಟೆಲ್ಲ ಮಾಡಿನೂ ಅದರಲ್ಲೂ ತಮ್ಮ ಹೆಂಡತಿನ ಮಾತ್ರ ಮರೆಯಲ್ಲ ಅವರು. ಅಲ್ಲಿ ನಿಂತ್ಕೊಂಡೆ ನೋಡು, ನಾನು ಚೆನ್ನಾಗಾಯ್ತಲ್ವಾ, ನಿನಗಿಷ್ಟ ಆಯ್ತಲ್ವಾ, ನೀನು ಸ್ಟೇಡಿಯಮ್ಗೆ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದನೇ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತಾರೆ. ನೀವು ಇದಿರಿ ಅಂತ ಜಾಡ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಪ್ಪ ಹೆಂಡ್ತಿರು. ಇವಾಗ ಅದು ಎಲ್ಲೆಲ್ಲಿತ್ತೋ ಏನೋ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನ ಕಲೆ ಹಾಕಿ ಅದನ್ನು ಕರೆಕ್ಟಾಗಿ ಮತ್ತೆ ಎಡಿಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ RCB ಮ್ಯಾಚ್ ಆಗ್ತಿದ್ದಂಗೆ ಗೆದ್ದ ಖುಷಿನಲ್ಲಿ ಹಿಂದಿಂದು, ಇವಾಗಿಂದಲ್ಲ, ಈ ಪಂದ್ಯಾವಳಿಯಲ್ಲ, 18 16 17 ಆ ಯಾವುದೋ ಟೈಮ್ನಲ್ಲಿ ಅವರು ಗೆದ್ದಾಗ ಹಿಂಗೆ ನೋಡ್ತಾರೆ ಪೆವಿಲಿಯನ್ ಕಡೆ. ಅಲ್ಲಿ ಅವರ ವೈಫ್ ಅನುಷ್ಕಾ ಶರ್ಮಾ ನಿಂತಿರೋದು ನೋಡಿಬಿಟ್ಟು ಊಟ ಮಾಡಿದ್ಯಾ ಅಂತ ಹಿಂಗೆ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹಿಂಗೆ ಅಂದ್ಬಿಟ್ಟು ಆಯಿತು ಅಂತ ಥಮ್ಸ್ ಅಪ್ ಮಾಡಿದ್ರೆ ಏನು ಹೆಂಗಸ್ರಿಗೆಲ್ಲ ಅಷ್ಟು ಥ್ರಿಲ್ಲೋ ಅಲ್ಲ ರೀ. ದೇಶ ಕಾಡಿ RCB ಗಾಡಿ ಆ ಟೆನ್ಷನ್ನಲ್ಲೂ ಅವರು ತನ್ನ ಹೆಂಡತಿ ಊಟ ಆಯ್ತಾ ಇಲ್ವಾ ಅಂತ ಲೆಕ್ಕಕ್ಕೆ ಇಟ್ಕೊಂಡಿರ್ತಾರಲ್ಲ ತಲೆನಲ್ಲಿ. ಇದು ರೀ ಗಂಡ ಅಂತಂದರೆ, ಇದು ರೀ ಪತಿ ಧರ್ಮ ಅಂತಂದರೆ ಅಂತ ಏನು ಹೆಂಗಸ್ರೆಲ್ಲ ಒಂದೇ ಸಮ ದೇಶದ ತುಂಬೆಲ್ಲ ಹಾಡಿ ಹೊಗಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಮ್ಮ ಕಿಂಗ್ ಕೊಹ್ಲಿನ. ಅದೇ ಬೇರೆ ಮನೆಯಲ್ಲಿ ತಮ್ಮ ಗಂಡಗೆ ಅಷ್ಟೇ ಕ್ಲಾಸ್ ತೊಗೊಳಕ್ಕೂ ಶುರು ಮಾಡಿದ್ದಾರೆ. ಏನು ನೀವು ಈ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ, ಎಲ್ಲ ಕಡೆ ವೈರಲ್ಲು ಏನಂದರೆ ಹೆಣ್ಮಕ್ಳು ಅವ್ರವ್ರ ಮನೇಲೇ ಗಂಡಸ್ರನ್ನ ತರಾಟೆಗೆ ತೊಗೊಂಡಿರೋದು, ಕೊಹ್ಲಿ ನೋಡ್ಬಿಟ್ಟು ಕಲ್ತ್ಕೊಳ್ರಿ ಅಂತ ಹೇಳ್ತಿರೋದು ಅಂಥೇಳಿ. ಇತ್ತೀಚೆಗೆ ಈ ಒಂದು ಪ್ಯಾಟರ್ನ್ ನಾವು ಗಮನಿಸಿದ್ರೆ ತುಂಬ ಪಾಪ್ಯುಲರ್ ಆಗ್ತಿದೆ. ಅದು ಏನಪ್ಪ ಅಂತ ಹೇಳಿದ್ರೆ ಯಶ್ ರಾಧಿಕಾ, ಆಮೇಲೆ ದೀಪಿಕಾ ಮತ್ತು ರಣವೀರ್ ಸಿಂಗು, ಇವರೆಲ್ಲ ಅವರ ಒಂದು ದಾಂಪತ್ಯ ಅನ್ಯೋನ್ಯತೆ ನೋಡಿ ಜನ ತುಂಬ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಸಾಕಾಗಿದೆ ರೀ ಜನಕ್ಕೂ ಪತಿ ಪತ್ನಿ ಆ ಒಂದು ಫಾರ್ಮುಲಾ ಔಟ್ಡೇಟೆಡ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೋಡಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರ ಒಂದು ಮದುವೆನ ಅಷ್ಟು ಇನ್ನೂ ಸಂಭ್ರಮಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದೆಲ್ಲ ಇವತ್ತು ಥೌಸಂಡ್ಸ್ ಮಿಲಿಯನ್ ಗಟ್ಟಲೆ ಲೈಕ್ಸ್ ತೊಗೊಂಡು ಓಡ್ತಾ ಇರೋ ಒಂದು ವಿಡಿಯೋ ಅಂತ ಹೇಳಿದ್ರೆ ರಶ್ಮಿಕಾ ವಿಜಯ್ ದೇವರಕೊಂಡ. ಯಾಕೆ ಅಂತ ಹೇಳಿದ್ರೆ ಜನಕ್ಕೆ ಸಾಕಾಗಿದೆ ನೆಗೆಟಿವ್ ಇದನ್ನು ನೋಡಿ ಅವ್ರಿಗೆ ಪಾಸಿಟಿವ್ ವೈಬ್ಸ್ ಕೊಡುವಂತಹ ಸ್ಟೋರಿಗಳು ಬೇಕಾಗಿದೆ. ಒಂಥರ ಖುಷಿ ಅಂತ ಅನಿಸುತ್ತೆ ನಮಗೂ ಇಂಥ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ. ನೀವೇನಂತೀರಿ?